ಕೃಷ್ಣರಾಜನಗರ ತಾಲೂಕಿನ ದೇವೇಗೌಡರ ಸಮುದಾಯ ಭವನದಲ್ಲಿ ನಿನ್ನೆ ಇಹಲೋಕ ತ್ಯಜಿಸಿದ ಮಾಜಿ ಪ್ರಧಾನಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷ್ಣರಾಜನಗರ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಮತ್ತು ದೇವೇಗೌಡರ ಅಭಿಮಾನಿಗಳು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಂಬನಿ ಮಿಡಿದರು. ಕಾರ್ಯಕ್ರಮದಲ್ಲಿ ನವನಗರ ಬ್ಯಾಂಕ್ ಅಧ್ಯಕ್ಷ ಬಸಂತ್ ನಂಜಪ್ಪ, ಜೆಡಿಎಸ್ ಅಧ್ಯಕ್ಷರಾದ ಹಂಪಾಪುರ ಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ನಗರ ಯುವ ಘಟಕದ ಅಧ್ಯಕ್ಷ ಸಂತೋಷ್ ಗೌಡ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನಸೋಗಿ ನಾಗರಾಜ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಸಿವಿ ಗುಡಿ ಯೋಗೇಶ್, ಮುಖಂಡರಾದ ರಾಜಲಕ್ಷ್ಮಿ, ಗೀತಾ ಮಹೇಶ್, ಜೆಪಿ ಮಂಜುನಾಥ್, ಶಂಭು ಹಾಗೂ ಇತರರು ಭಾಗವಹಿಸಿ ದಿವಂಗತ ಚೆನ್ನಮ್ಮನವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಇದರಲ್ಲಿ ನೋಡ್ತಾ ಇದ್ದೀವಿ, ದೇವೇಗೌಡರಿಗೆ ಈ ಇಳಿ ವಯಸ್ಸಲ್ಲಿ ಅವರು ಒಂದು ಕಣ್ಣೀರಿನ ವಿದಾಯ ಅವರ ಪತ್ನಿಗೆ ಜೊತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಆದರ್ಶ ದಂಪತಿ ಅನ್ನೋ ಒಂದು ಬಿರುದನ್ನು ತಗೋಬೇಕಾದ್ರೆ ಸುಲಭ ಅಲ್ಲ. ಅಂಥ ಒಂದು ವ್ಯಕ್ತಿತ್ವದ ಚೆನ್ನಮ್ಮನವರು ನಮ್ಮನ್ನೆಲ್ಲ ಅಗಲಿರೋದು ತುಂಬಲಾರದ ನಷ್ಟ. ಮತ್ತು ಈ ತಾಲೂಕಿಗೆ ಒಂದು ಸಂಬಂಧ ಅಂತ ಹೇಳಿದಾಗ ಮೊದಲು ಅವರು ಸಾಲಿಗ್ರಾಮಕ್ಕೆ ಬಂದು ಅವರ ಮೊಮ್ಮಗ ಸೂರಜ್ ಅವರು ಹುಟ್ಟಿದಾಗ ನಾಮಕರಣ ಇತ್ತು. ಬಂದು ಟೆಂಪೋದಲ್ಲಿ ಬರುವಾಗ ಶ್ರೀರಾಮ್ಪುರದ ಹತ್ರ ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಯಾರಿಗೋ ಸಣ್ಣ ಪುಟ್ಟ ಇದಾಗಿತ್ತು. ಹಾಗಾಗಿ ನಮ್ಮನೆಗೆ ಬಂದು ಆ ಟೆಂಪೋ ರಿಪೇರಿ ಆಗೋವರೆಗೂ ಇದ್ದು ಭಾಳ ಸರಳವಾಗಿ ಏನು ಅವ್ರಿಗೆ ಒಂದು ಇದೇ ಇಲ್ಲ ಅವ್ರಿಗೆ. ಇವತ್ತು ನೋಡ್ತಾ ಇದ್ದೀವಿ ಎಷ್ಟೆಷ್ಟು ಸಣ್ಣ ಪುಟ್ಟ ಅಧಿಕಾರ ಬಂದಾಗ ಹೇಗೆ ಇದು ಮಾಡ್ತಾರೆ. ಮತ್ತು ದೇವೇಗೌಡರು 2 ಬಾರಿ ಸೋತಾಗ 2 ಕಡೆ ಸೋತಾಗ 89ರಲ್ಲಿ ನಮ್ಮ ತಂದೆಯವರು ವೈ.ಆರ್. ಪ್ರಕಾಶ್ ಅವರು ಮತ್ತು ನಾಗರತ್ನಮ್ಮನವರು ಮತ್ತು ನಮ್ಮ ರಮೇಶ್ ಅವರು ಹೋಗಿದ್ರು. ಆಗ ನಮ್ಮ ಮನೆಯಲ್ಲೇ ಇರ್ತಿದ್ರು. ಹೋದಾಗ ರಾತ್ರಿ ಅವರು 2 ಸೀಟ್ ಬಂದಿದ್ದವತ್ತು ಅವರು ಸೋತ್ಬಿಟ್ಟಿದ್ರು. 9 ಗಂಟೆ ರಾತ್ರಿಯಲ್ಲಿ ಮುದ್ದೆ ಮಾಡಿ ಎಲ್ಲರಿಗೂ 10:30 ತನಕನೂ ದೇವೇಗೌಡರು ಮಾತಾಡೋದಂಥದ್ದು ಇಲ್ಲ, ಏನು ಧೈರ್ಯ ಗೆಡಬೇಡಿ, ನಾವು ಮತ್ತೆ ಬರ್ತೀವಿ, ಈ ಥರ ಯಾರು ನೀವು ಯೋಚನೆ ಮಾಡಕ್ಕೆ ಹೋಗಬೇಡಿ ಅಂತ ನಮ್ಮ ತಂದೆಗೆ ಹೇಳಿ ಅವರೇ ಸೋತಿದ್ದಾರೆ. ಅವ್ರನ್ನ ಸಮಾಧಾನ ಮಾಡಕ್ಕೆ ಹೋಗಿ ಇವ್ರಿಗೆ ಸಮಾಧಾನ ಮಾಡ್ತಿದ್ರಂತೆ. ಅಷ್ಟರಲ್ಲಿ ಇವರು ಆ ಒಲೆನಲ್ಲಿ ಅದು ಇದು ಇಲ್ಲ, ಗ್ಯಾಸ್ ಇಲ್ಲ, ಆ ಇದರಲ್ಲಿ ಮುದ್ದೆ ಎಲ್ಲ ಬಂದವ್ರಿಗೆ ಮುದ್ದೆ ಎಲ್ಲ ಮಾಡಿ ಅವತ್ತು ಹೆಚ್ಚು ಕಮ್ಮಿ ಇವತ್ತು 37 ವರ್ಷ ಆಗಿರಬೇಕು ಆ ಘಟನೆ. ಅಂಥ ಒಂದು ವ್ಯಕ್ತಿತ್ವ ಮತ್ತು ಅವ್ರ ಇಡೀ ಮನೆಯವರಿಗೆ ಒಂದು ಮೆಮೊರಿ ಪವರ್ ಅಂದರೆ ಭಾಳಷ್ಟು. ನಾನು ಇತ್ತೀಚೆಗೊಂದು 5-6 ವರ್ಷದಲ್ಲಿ ಹೋದಂಥ ಸಂದರ್ಭದಲ್ಲಿ ದೇವೇಗೌಡರು ಹುಟ್ಟುಹಬ್ಬಕ್ಕೆ ಹೋದಾಗ ನನಗೆ ಎಲ್ಲ ತುಂಬ ರಶ್ ಇತ್ತು. ಅವ್ರು ನನ್ನ ಗುರುತಿಟ್ಕೊಂಡಿದ್ರಲ್ಲ ದೇವೇಗೌಡರು, ಆಮೇಲೆ ಕರೆದ್ರು, ಕೇಕು ತಿನ್ಸಿದ್ರು. ಆಮೇಲೆ ಅವರು ಚೆನ್ನಮ್ಮನವ್ರಿಗೆ ಪರಿಚಯ ಮಾಡಿಸಿದ್ರು. ನಾನು ಸ್ವಲ್ಪ ನಮ್ಮ ಅಮ್ಮ, ನಮ್ಮ ದೊಡ್ಡಣ್ಣ ಅವ್ರಿಗೆಲ್ಲ ಗೊತ್ತಿತ್ತಲ್ಲ, ನಾನು ಅಷ್ಟಾಗಿ ಹೋಗ್ತಿರ್ಲಿಲ್ವಲ್ಲ, ಹಾಗಾಗಿ ಪರಿಚಯ ಮಾಡಿಸಿದ್ರು. ಅವರು ಅಮೇರಿಕದಲ್ಲಿರೋನು ಯಾರು ನೀನೇನಾ ಅಂತ. ನಮ್ಮ ಅಣ್ಣ ಒಬ್ಬರು ಅಮೇರಿಕದಲ್ಲಿರೋದು. ಅವ್ರಿಗೆ ಎಷ್ಟು ಮೆಮೊರಿ ಅಂದರೆ, ನಾವು ಸಂಪರ್ಕನೇ ಒಂದು 10 ವರ್ಷ 15 ವರ್ಷ ಸಂಪರ್ಕ ಇಲ್ಲ, ಕಮ್ಮಿ ನಾವು ಹೋಗೋದು, ಪದೇ ಹೋಗುವಂಥದ್ದು ಇದು ಇಲ್ಲ. ಅವನು ಹೋಗಿ 30 ವರ್ಷ ಆಗಿದೆ ಅಮೇರಿಕಕ್ಕೆ. ಅವನನ್ನು ಕೇಳಿದ್ರು, ಒಬ್ಬ ಅಮೇರಿಕಕ್ಕೆ ಹೋದ್ನಲ್ಲ ಅವನೆಲ್ಲಿ ಇದೆಲ್ಲಿ ಅಂತ. ಈ ರೀತಿ ಅವ್ರ ಇಡೀ ಮನೆಯವ್ರಿಗೆ ಅದೇನೋ ಅದು ವರ. ಅದು ಇವತ್ತು ನಮಗೆ ಕೆಲವರು ನಮಗೆ ಪರಿಚಯ ಇದ್ರು, ಒಂದು ಅಧಿಕಾರ ಬಂದ್ಬಿಟ್ರೆ ಮುಖ ತಿರ್ಸ್ಕೊಂಡ್ಬಿಡ್ತಾರೆ. ನಾವು ವಿಧಾನಸೌಧದಲ್ಲಿ ನೋಡಿರ್ತೀವಿ, ಎಲ್ಲಿ ಯಾವುದೋ ಲೆಟರ್ ಕೇಳ್ಬಿಡ್ತಾರೋ, ಏನು ಕೆಲಸ ಹೇಳ್ಬಿಡ್ತಾರೋ ಅಂತ ಆ ಕಡೆ ಈ ಕಡೆ ಹೋಗೋವಂಥದ್ರಲ್ಲಿ ಭಾಳಷ್ಟು ಅದು ದೇವೇಗೌಡರ ಇಂತಲ್ಲ, ಎಲ್ಲರಿಗೂ ಅವ್ರಿಗೆ ಇಡೀ ಮನೆಯವ್ರಿಗೆ ಒಂದು ರೀತಿಲಿ ಭಾಳಷ್ಟು ಜ್ಞಾಪಕ ಶಕ್ತಿಗಳು, ಮಾತಾಡಿಸೋವಂಥದ್ದು, ನೀನು ಊಟ ಮಾಡ್ಕೊಂಡು ಹೋಗಪ್ಪ ಅನ್ನೋದು. ಹೀಗೆ ಏನಂದರೆ ಯಾರು ಎಷ್ಟೋ ಜನ ಅವ್ರು ಹೇಳ್ತಿದ್ರು, ಊಟ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಯಾರು, ಎಲ್ಲ ಆಗಿದೆ ಅಂತ ಬಂದ್ಬಿಡೋರು. ಅದೊಂದು ಸೌಜನ್ಯ. ಮತ್ತು ಯಾವಾಗಲೂ ಮುಂದೆ ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡ್ತಿರೋದು ಅಷ್ಟೇ. ಬಂದವರು ಬತ್ತಿದ್ದಂಗೆ ತುಳಸಿ ಕಟ್ಟೆ ಹತ್ರ ರೌಂಡ್ ತಿರುಗ್ತಿರೋರು. ಒಳಗಡೆ ಅವರು ಸ್ನಾನಕ್ಕೆ ಹೋಗೋರು ಕಣ್ರಪ್ಪ, ಕೂತ್ಕೊಳ್ಳಿ, ಇದಕ್ಕೆ ಹೋಗಿದ್ದಾರೆ, ಒಳಗಡೆ ಇದ್ದಾರೆ, ಯಾರೋ ಬಂದವ್ರೆ ಅಷ್ಟೇ. ಅವ್ರದ್ದು ಇನ್ನೇನೂ ಅವರು ಯಾವುದಕ್ಕೂ ಬಂದು ಬಾಯಾಗ್ದವ್ರಲ್ಲ, ಇದು ಮಾಡಿದವರಲ್ಲ. ಮತ್ತು ಅವರ ದೇವೇಗೌಡರು ತಮ್ಮನ ಮಕ್ಕಳು ಅವತ್ತು ಆ್ಯಸಿಡ್ ಹಾಕ್ದಂಥ ಸಂದರ್ಭದಲ್ಲಿ ಹರದನಹಳ್ಳಿ ಈಶ್ವರನ ದೇವಸ್ಥಾನದಲ್ಲಿ ಮೊದಲೇ ಅದು ಬಿಂದಿಗೆಯಲ್ಲಿ ಇಟ್ಟುಬಿಟ್ಟಿದ್ರು, ಗೊತ್ತಿಲ್ಲ. ಆಗ SPG ಪ್ರೊಟೆಕ್ಷನ್ ಇತ್ತು. ಅವ್ರು ಆ್ಯಕ್ಚುಲಿ ಪ್ರತಿಯೊಂದು ಒಳಗೆ ಬಂದು ಸ್ಕ್ವಾಡ್ ಡಾಗ್ ಕರ್ಕೊಂಬಂದು ಎಲ್ಲ ಚೆಕ್ ಮಾಡ್ತಾರೆ. ಹೂವಾರನೂ ಚೆಕ್ ಮಾಡೋರು ಮಾಡಿಲ್ಲ, ಸಸ್ಪೆಂಡ್ ಆಗ್ಬಿಟ್ರೆ ಅವತ್ತು ಅವರೆಲ್ಲ.
ಅವತ್ತೇ ಇವರು ತೀರ್ಕೋಬೇಕಿತ್ತು. ಅವ್ರಿಗಾಗಿದ್ದ ಗಾಯಕ್ಕೆ ಭವಾನಿ ಮೇಡಮ್ ಅವ್ರಿಗೆಲ್ಲ ಪೂರ್ತಿ ಸುಟ್ಟೋಯ್ತು, ಇವ್ರಿಗೆ ಪೂರ್ತಿ ಮುಖ ತಲೆಗೆ ಮೇಜರ್ ಆಗಿ ಸುಟ್ಟಿತ್ತು. ತೀರ್ಕೊಂಡ್ಬಿಡ್ತಾರೆ ಅನ್ನೋ ಅಂಥದ್ದು 2001ರಲ್ಲಿ. ಅವತ್ತು ಸಹ ದೇವೇಗೌಡರು ಇವರು ತಮ್ಮನ ಮಕ್ಕಳನ್ನ ಅರೆಸ್ಟ್ ಮಾಡಿದಂಥ ಕಾಲದಲ್ಲಿ ಇವ್ರು ಯಾರಿಗೂ ಗೊತ್ತಾಗದಾಗೆ ಆಮೇಲೆ ಇವ್ರಿಗೆ ಹೇಳಿ ಚಾರ್ಜ್ ಶೀಟ್ ಆಗಿತ್ತು, ಬಿಟ್ಬಿಡಿ ಅವ್ರನ್ನ, ಕೇಸನ್ನ ವಾಪಸ್ಸು ತಗೊಳ್ಳಿ, ಬೇಡ ಶಿಕ್ಷೆ ಇದು ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು. ಇಬ್ರು ಬಿಡಿಸ್ಬಿಟ್ಟು ಆಮೇಲೆ ಅವ್ರಿಗೆ ಬೇರೆಯವ್ರ ಮುಖಾಂತರ ಗೊತ್ತಿಲ್ದಂಗೆ ಅವ್ರಿಗೆ ಕೆಲವು ಸೈಟ್ಗಳು, ಸ್ವಲ್ಪ ಜಮೀನು, ಅದು ಇದು ಎಲ್ಲ ಇಲ್ಲಿ ರೇವಣ್ಣ ಅವ್ರಿಗೆ ಎಲ್ಲ ಗೊತ್ತಾಗ್ದಂಗೆ ಮಾಡಿದ್ದು ಗೌಡ್ರು. ಅವ್ರು ಯಾರಿಗೂ ಗೊತ್ತಾದರೆ ಇನ್ನೂ ಬೈತಾರೆ ಅಂದ್ಬಿಟ್ಟು ಇನ್ನೊಬ್ರು ಯಾರ್ಯಾರ್ದೋ ಮುಖಾಂತರ ಅವ್ರಿಗೆಲ್ಲ ಇದು ಮಾಡಿ ಯಾಕೆ ಇಡೀ ಕುಟುಂಬನ ಒಗ್ಗೂಡಿಸ್ಕೊಂಡು ರಾಜಕೀಯದಲ್ಲೂ ಇದು. ಮತ್ತು 4 ಜನ ಗಂಡು ಮಕ್ಕಳಿದ್ರು ಇವರಿಬ್ರು ಯಾರ ಮನೆಯಲ್ಲೂ ಉಳ್ಕೊಳ್ಳಿಲ್ಲ. ಅದೊಂದು ವಿಶೇಷ. 4 ಜನದ ಮನೇನೂ ಎಲ್ಲಾರ್ದು ಒಂದು 2 ಕಿಲೋಮೀಟ್ರು ಸುತ್ತಮುತ್ತ ಇದ್ರು ಯಾರ ಮನೆಯಲ್ಲೂ ಒಂದು ರಾತ್ರಿ ಉಳಿಲಿಲ್ಲ. ಇವರು ಹೆಣ್ಮಕ್ಳು ಮನೆಯಿಂದ ಅಡುಗೆ ಬರೋದು ಹಬ್ಬದಲ್ಲಿ ಇಬ್ಬರೇ ಸಪ್ರೇಟಾಗಿ ಒಂದು 30 ವರ್ಷ ಇದ್ದಿದ್ದು ಭಾಳಷ್ಟು ಕೆಲವೊಂದು ಸಂದೇಶ. ಅದು ಯಾರನ್ನು ಅವಲಂಬಿಸ್ಕೊಳ್ಳದೇನೆ ಇವರಿಬ್ಬರೇ ಇದು ಮಾಡ್ತಿದ್ರು. ಹಬ್ಬಗಳಲ್ಲಿ ಅವರೆಲ್ಲ ಅಡುಗೆ ಮಾಡ್ಕೊಂಡು ತಗೊಂಬರೋರು ಹೆಣ್ಮಕ್ಳು ಹೊರತು ಅದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಎಲ್ಲರಿಗೂ ಅವರು ನಮ್ಮ ದೇವೇಗೌಡರಿಗೆ ಇನ್ನಷ್ಟು ಆಯಸ್ಸು ಕೊಡಲಿ ದೇವರು ಅಂತ ದೇವರಲ್ಲಿ ಪ್ರಾರ್ಥಿಸಿ ನಾನು ಮಾತನ್ನು